ಕಪ್ಪಂತೂ ಗೆದ್ದಾಗಿದೆ. ಇನ್ನೇನಿದ್ರು ಕೂಡ ಸೆಲೆಬ್ರೇಷನ್ ವಿಜಯೋತ್ಸವ ಮಾತ್ರ. ಇಲ್ಲಿವರೆಗೆ ಕಪ್ಪುಗೋಸ್ಕರ ಕಾಯ್ತಾ ಇದ್ವಿ, ಈಗ ವಿಜಯೋತ್ಸವಗಾಗಿ ಕಾಯ್ತಾ ಇದ್ದೀವಿ. ಸಂಜೆ 5 ಗಂಟೆಗೆ ವಿಜಯೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮ ಎರಡೂ ಇರುತ್ತೆ. ಇಡೀ RCB ತಂಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸನ್ಮಾನ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಕೂಡ ಆಚರಣೆ ಆಗುತ್ತೆ. ಸ್ಟೇಡಿಯಂನ ಒಳಗೆ ಹೋಗೋದಕ್ಕೆ ಎಲ್ರಿಗೂ ಅವಕಾಶ ಇರೋದಿಲ್ಲ. ಟಿಕೆಟ್ ಮತ್ತು ಪಾಸ್ಗಳು ಹೊಂದಿರುವವರಿಗೆ ಮಾತ್ರ ಒಳಗಡೆ ಅವಕಾಶ ಇರುತ್ತೆ, ಎಂಟ್ರಿ ಇರುತ್ತೆ. ವಿಜಯೋತ್ಸವಕ್ಕೆ ಮುನ್ನ ಯಾವುದೇ ವಿಕ್ಟರಿ ಪರೇಡ್ ಇರೋದಿಲ್ಲ. ಸಾರ್ವಜನಿಕರು ಮೆಟ್ರೋ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತ ಸರ್ಕಾರ ಮನವಿ ಮಾಡಿಕೊಂಡಿದೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಸ್ಟೇಡಿಯಂ ಸುತ್ತ ಜನಸಂಚಾರವು ಕೂಡ ಕಷ್ಟ ಆಗಬಹುದು. ಅಷ್ಟರ ಮಟ್ಟಿಗೆ ಜನ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಭರತ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ ಭರತ್. 3 ಗಂಟೆಯಿಂದ 8 ಗಂಟೆವರೆಗೆ ಸಂಭ್ರಮಾಚರಣೆ ಜೋರಾಗುತ್ತೆ. ಇದೇ ಸಂಭ್ರಮಾಚರಣೆಗೋಸ್ಕರ ಕಾಯ್ತಾ ಇದ್ವಿ. ಅಲ್ಲಿ ಹೇಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ, ಅದರ ಜೊತೆಗೆ ಯಾರಾದರೂ ಫ್ಯಾನ್ಸ್ ಇದ್ದಾರಾ, ಫ್ಯಾನ್ಸ್ನ ಕ್ರೇಜ್ ಹೇಗಿದೆ ಅಂತ. ವಾಸುದೇವ್, ಚಾಂಪಿಯನ್ಸ್ RCB ತಂಡವನ್ನ ಬೆಂಗಳೂರಿಗೆ ಸ್ವಾಗತ ಮಾಡೋದಕ್ಕೆ ಬೆಂಗಳೂರು ಸಜ್ಜಾಗಿದೆ. ಏನೋ ಸಂಜೆ ವೇಳೆಗೆ ಬೆಂಗಳೂರಿಗೆ RCB ತಂಡ ಬರುತ್ತೆ. ಚಾಂಪಿಯನ್ಸ್ ಜೊತೆಗೆ ಆ ಟ್ರೋಫಿಯನ್ನು ಎತ್ಕೊಂಡು ಏನ್ ಬರ್ತಾರೆ, ಅವರ ಬಂದಂತ ಸಂದರ್ಭದಲ್ಲಿ ಸಂಭ್ರಮ ಮತ್ತೆ ಸೆಲೆಬ್ರೇಷನ್ ಮಾಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಿನ ದೃಶ್ಯಗಳನ್ನ ನಿಮಗೆ ತೋರಿಸ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಈಗ ನಿಮಗೆ ಮಧ್ಯಭಾಗದಲ್ಲಿ ಇದ್ದೀನಿ ನಾನು. ಮಧ್ಯಭಾಗದಲ್ಲಿ ಈಗ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ. ಇದೇ ಸ್ಟೇಜ್ ನಲ್ಲಿ ಚಾಂಪಿಯನ್ಸ್ RCB ತಂಡದ ಎಲ್ಲಾ ಆಟಗಾರರು ವಿತ್ ಟ್ರೋಫಿ ನಿಂತ್ಕೊಂಡು ಅಭಿಮಾನಿಗಳನ್ನ ಅಭಿಮಾನಿಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾರೆ, ಅಭಿಮಾನಿಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಯಾಕಂತ ಹೇಳಿದ್ರೆ 18 ವರ್ಷಗಳಿಂದ ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ರು. 18 ವರ್ಷಗಳಿಂದ ಈ ಒಂದು ಸಂದರ್ಭಕ್ಕಾಗಿ ಇಡೀ RCB ಅಭಿಮಾನಿಗಳು ಕಾಯ್ತಾ ಇದ್ರು. ಆ ಒಂದು ಕ್ಷಣ ಈಗ ನೆರವೇರಿದೆ. ಇದನ್ನ ಸಂಭ್ರಮ ಪಡಿಸೋದಕ್ಕೆ, ಇದನ್ನ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಈಗ RCB ತಂಡ ಮತ್ತೆ RCB ಮ್ಯಾನೇಜ್ಮೆಂಟ್ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಂದು ಸ್ಪೆಷಲ್ ಇವೆಂಟ್ ನ ರೆಡಿ ಮಾಡಿದೆ. ಅಂದ್ರೆ ಸಂಜೆ 6 ಗಂಟೆಗೆ ಸ್ಟೇಡಿಯಂ ಒಳಗಡೆ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ಇಡೀ ತಂಡ ಭಾಗವಹಿಸುತ್ತೆ. ಜೊತೆಗೆ ಸಾಕಷ್ಟು ಅಭಿಮಾನಿಗಳು, ಅಂದ್ರೆ ಸದ್ಯದ ಒಂದು ಅಂದಾಜಿನ ಪ್ರಕಾರ 30 ರಿಂದ 40 ಸಾವಿರ ಅಭಿಮಾನಿಗಳು ಈ ಸ್ಟೇಡಿಯಂ ಒಳಗಡೆ ಬರುವಂತಹ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಸದ್ಯ ಅಭಿಮಾನಿಗಳು ಅಂತ ಹೇಳಿದ್ರೆ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಂತೂ ಕನ್ಫರ್ಮ್ ಮಾಡಿದ್ದಾರೆ, ಉಚಿತವಾದ ಒಂದು ಪ್ರವೇಶವಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಶುಲ್ಕನ ವಿಧಿಸೋದಿಲ್ಲ, ಯಾವುದೇ ರೀತಿಯಾದ ಟಿಕೆಟ್ ಪ್ರೈಸ್ ಇರೋದಿಲ್ಲ, ಉಚಿತವಾದ ಒಂದು ಎಂಟ್ರಿ ಇರುತ್ತೆ. ಆದ್ರೆ ಅದಕ್ಕೆ ಒಂದಿಷ್ಟು ಪಾಸಸ್ ಅಥವಾ ಒಂದಿಷ್ಟು ಟಿಕೆಟ್ ರೀತಿಯಲ್ಲಿ ಒಂದಿಷ್ಟು ವ್ಯವಸ್ಥೆನ ಮಾಡಬೇಕು ಅನ್ನೋದರ ಒಂದು ಲೆಕ್ಕಾಚಾರ ನಡೆಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅವರಿಗೆ ಜನಗಳಿಗೆ, ಅಂದ್ರೆ ಅಭಿಮಾನಿಗಳಿಗೆ ಪಾಸ್ ಅನ್ನ ನೀಡಬೇಕಾಗುತ್ತೆ, ಯಾವ ರೀತಿಯಾಗಿ ಒಂದು QR ಕೋಡ್ ಅನ್ನು ಬಳಸಿ ಏನಾದ್ರು ಅವರಿಗೆ ಆನ್ಲೈನ್ ಮುಖಾಂತರ ಏನಾದ್ರು ಪಾಸ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತಾ ಅನ್ನೋದನ್ನ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ರಾತ್ರಿಯಷ್ಟೇ ನಿರ್ಧಾರ ಆಗಿರೋದು, ಕಳೆದ ರಾತ್ರಿಯಷ್ಟೇ RCB ತಂಡ ಚಾಂಪಿಯನ್ ಆಗಿರೋದು. ಹಾಗಾಗಿ ಇನ್ನು ಕೂಡ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಪ್ರವೇಶ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ. ಬಟ್ ಒಂದಂತೂ ಕನ್ಫರ್ಮ್, ಯಾವುದೇ ರೀತಿಯಾದ ಒಂದು ಶುಲ್ಕ ಇರೋದಿಲ್ಲ, ಯಾವುದೇ ರೀತಿಯಾದ ಒಂದು ಫೀಸ್ ಇರಲ್ಲ, ಉಚಿತವಾಗಿ ಪ್ರವೇಶ ಮಾಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಒಂದು 30,000 to 40,000 ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಒಳಗಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಯಾವ ರೀತಿಯಾದ ಒಂದು ಕಾರ್ಯಕ್ರಮ ಇರುತ್ತೆ ಅನ್ನೋದಾದ್ರೆ ಸುಮಾರು 6 ಗಂಟೆಗೆ ಕರೆಕ್ಟ್ ಆಗಿ ಸ್ಟೇಡಿಯಂ ಒಳಗಡೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸೊ ಇಡೀ ತಂಡ, ಅಂದ್ರೆ RCBಯ ಚಾಂಪಿಯನ್ಸ್ ತಂಡ ಏನಿದೆ, ಎಲ್ಲಾ ತಂಡದ ಜೊತೆಗೆ ಸಹ ಆಟಗಾರರು, ಜೊತೆಗೆ ಮ್ಯಾನೇಜ್ಮೆಂಟ್, ಜೊತೆಗೆ ಆಟಗಾರರ ಕುಟುಂಬಸ್ಥರು, ಜೊತೆಗೆ ಎಲ್ಲ ಸಾಕಷ್ಟು ಸಪೋರ್ಟರ್ಸ್ ಕೂಡ ಭಾಗಿಯಾಗ್ತಾರೆ. ಇನ್ನು ಸರ್ಕಾರದಿಂದ CM ಅವರು ಭಾಗಿಯಾಗ್ತಾರ, DCM ಅವರು ಭಾಗಿಯಾಗ್ತಾರ ಅನ್ನೋದ್ರ ಬಗ್ಗೆ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಭಾಗಿಯಾಗ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನೇರವಾಗಿ ಆ ವಿಧಾನಸೌಧಕ್ಕೆ ಪ್ಲೇಯರ್ಸ್ ಹೋಗಿ ಅವ್ರನ್ನ ಮಾತಾಡಿಸೋದ್ರಿಂದ, ಹಾಗಾಗಿ ಇಲ್ಲಿಗೆ ಸ್ಟೇಡಿಯಂ ಒಳಗಡೆ ಸರ್ಕಾರದಿಂದ ಭಾಗವಹಿಸ್ತಾರ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಇನ್ನು ರಘು ದೀಕ್ಷಿತ್ ಕಡೆಯಿಂದ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಕೂಡ ಇರುತ್ತೆ. 6 ಗಂಟೆಗೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ರಘು ದೀಕ್ಷಿತ್ ಅವ್ರ ಕಡೆಯಿಂದ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಇರುತ್ತೆ. RCB ಅಭಿಮಾನಿಗಳನ್ನ ರಂಜಿಸೋದಕ್ಕೆ, RCB ಅಭಿಮಾನಿಗಳನ್ನ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ರಘು ದೀಕ್ಷಿತ್ ಅವರ ಟೀಮ್ ಏನಿರುತ್ತೆ, ಆ ಟೀಮ್ ಕಡೆಯಿಂದ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಕೂಡ ಆಯೋಜನೆ ಮಾಡಿದ್ದಾರೆ. ಒಟ್ಟಾರೆ ಅಹಮದಾಬಾದ್ ನಲ್ಲಿ ಕಳೆದ ರಾತ್ರಿ ಚಾಂಪಿಯನ್ಸ್ ಆಗಿ ಹೊಮ್ಮಿರುವಂತಹ RCB ತಂಡ ಇವತ್ತು ತಾವರಿಗೆ ವಾಪಸ್ ಆಗ್ತಾ ಇದ್ದಾರೆ. ಸೊ ಕಳೆದ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಅಭಿಮಾನಿಗಳು ಗಲ್ಲಿಯಲ್ಲೂ ರಸ್ತೆಗಳಲ್ಲೂ ಕೂಡ ಎಲ್ಲಂದ್ರೆ ಅಲ್ಲಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ಒಂದು ಹರ್ಷೋದ್ಗಾರವನ್ನ ಮಾಡಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ. ಈಗ ತವರಿಗೆ ಮರಳ್ತಾ ಇರುವಂತಹ RCB ತಂಡದ ಜೊತೆಗೆ, RCB ತಂಡದ ಸಮ್ಮುಖದಲ್ಲಿ, RCB ತಂಡದ ಕಣ್ಣೆದುರುಗಡೆ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಸಿಚುವೇಶನ್, ಈಗ ಒಂದು ಸಂದರ್ಭ ಇದು. ಸಂಜೆ ಅಹಮದಾಬಾದ್ ನಿಂದ HAL ವಿಮಾನ ನಿಲ್ದಾಣಕ್ಕೆ ಒಂದು ವಿಶೇಷವಾದ ವಿಮಾನದ ಮುಖಾಂತರ RCB ಇಡೀ ತಂಡ ಬರುತ್ತೆ. ಅಲ್ಲಿದ ನಂತರ ಮುಖ್ಯಮಂತ್ರಿ ಅವರು RCB ತಂಡದ ಆಟಗಾರರನ್ನ ಒಂದು ಸನ್ಮಾನ ಮತ್ತೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಲಿ ಈಗ ಕಾರ್ಯಕ್ರಮ ಆಯೋಜನೆ ಮಾಡಿರೋದು.
ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಯಾಕಂತ ಹೇಳಿದ್ರೆ ಸಂಜೆ ಇರೋದು ಪ್ರೋಗ್ರಾಮು. ಸೊ ಒಳಗಡೆ ಯಾವ ರೀತಿಯಾಗಿ ಪ್ರವೇಶ ಇರುತ್ತೆ, ಯಾವ ರೀತಿಯಾಗಿ ನಾವು ಪಾಸಸ್ ತಗೋಬೇಕು, ಯಾವ ರೀತಿಯಾಗಿ ನಾವು ಟಿಕೆಟ್ ತಗೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಫ್ಯಾನ್ಸ್ಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಸ್ಟೇಡಿಯಂ ಹತ್ರ ಬಂದ್ರೆ ಏನಾದರೂ ನಮಗೆ ಟಿಕೆಟ್ ಸಿಗ್ಬೋದು, ಸ್ಟೇಡಿಯಂ ಹತ್ರ ಬಂದ್ರೆ ನಮಗೆ ಏನಾದ್ರು ಪಾಸಸ್ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಈಗ ಬೆಳಗ್ಗೆಯಿಂದಲೇ ಸಾಕಷ್ಟು ಅಭಿಮಾನಿಗಳು ಗೇಟ್ ಹೊರಗಡೆ ಕಾಯ್ತಾ ಇದ್ದಾರೆ. ಇದುವರೆಗೂ ಕೂಡ ಯಾವ ಅಭಿಮಾನಿಗಳನ್ನೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಇನ್ನೂ ಪ್ರವೇಶ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸಂಜೆ 6 ಗಂಟೆಗೆ ಇವೆಂಟ್ ಇರೋದ್ರಿಂದ ಸಂಜೆ ಒಂದು 4 ಗಂಟೆ ನಂತರ ಅಭಿಮಾನಿಗಳನ್ನ ಒಳಗಡೆ ಒಂದು ಪ್ರವೇಶ ಮಾಡಿಸೋದಕ್ಕೆ ಒಂದು ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ RCB ಅಂದ್ರೆ ರೆಡ್ ಆರ್ಮಿಯ ಒಂದು ಸೆಲೆಬ್ರೇಷನ್ ಜೋರಾಗಿದೆ. ಸೊ ಕಳೆದ ರಾತ್ರಿಯಿಂದಲೂ ಕೂಡ ನಾವು ನಿರಂತರವಾಗಿ ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡ್ತಾ ಬರ್ತಾ ಇದೆ. ಅಭಿಮಾನಿಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ, ಜೊತೆಗೆ RCB ತಂಡವನ್ನ ವೆಲ್ಕಮ್ ಮಾಡೋದಕ್ಕೆ ಯಾವ ರೀತಿ ಸಜ್ಜಾಗ್ತಾ ಇದಾರೆ ಅಂತ ನಿರಂತರವಾಗಿ ನಾವು ಕೂಡ ವರದಿ ಮಾಡ್ತಾ ಇದೀವಿ. ಸೊ ಈಗಲೂ ಕೂಡ ಇವತ್ತು ಬೆಂಗಳೂರಿಗೆ RCB ಚಾಂಪಿಯನ್ಸ್ ತಂಡ ವಿತ್ ಟ್ರೋಫಿ ಬರ್ತಾ ಇದೆ. ಸೊ ಹಾಗಾಗಿ ಇದನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಅಂದ್ರೆ ಕಳೆದ ರಾತ್ರಿ ನಾವೇನು ಟಿವಿಯಲ್ಲಿ ನೋಡಿ ನಾವು ಚಾಂಪಿಯನ್ಸ್ ತಂಡವನ್ನ, ಅವರ ಸೆಲೆಬ್ರೇಷನ್ ನ, ಅವರ ಎಮೋಷನ್ಸ್ ನ ಜೊತೆಗೆ ಆ ಟ್ರೋಫಿಯನ್ನ ನಾವು ನೋಡಿ ಕಣ್ತುಂಬ್ಕೊಂಡಿದೀವಿ. ಈಗ ಅದನ್ನ ಹತ್ತಿರದಿಂದ ನೋಡುವಂತಹ ಒಂದು ಸಂದರ್ಭ. ಸೊ ಸಂಜೆ ನಂತರ ಏನು RCBಯ ತಂಡ ವಿತ್ ಟ್ರೋಫಿ ಬೆಂಗಳೂರಿಗೆ ಬರ್ತಾ ಇದೆ. ಅದನ್ನ ಏನು ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಯನ್ನ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದೇನು ಹೇಳ್ಬೇಕು ಅಂತ ಹೇಳಿದ್ರೆ ಅಭಿಮಾನಿಗಳ ತಂಡಗಳು ಅಂದ್ರೆ ಅಭಿಮಾನಿಗಳ ಫ್ಯಾನ್ಸ್ ಕ್ಲಬ್ ಅಂತಾನೆ ಇರುತ್ತೆ. RCB ಫ್ಯಾನ್ಸ್ ಕ್ಲಬ್ ಆಗಿರ್ಬೋದು ಅಥವಾ ಕನ್ನಡ ಫ್ಯಾನ್ಸ್ ಕ್ಲಬ್ ಇವರಿಗೆ ಕೂಡ ಇವ್ರ ಒಂದು ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈಗೇನು ಪ್ರೋಗ್ರಾಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಆಯೋಜನೆ ಮಾಡ್ತಾ ಇದ್ದಾರೆ, ಅವರಿಗೆ ಪರ್ಸನಲ್ ಆಗಿ ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾದ ಒಂದು ಟಿಕೆಟ್ ವ್ಯವಸ್ಥೆ ಇರೋದಿಲ್ಲ. ಸೊ ಹಾಗಾಗಿ ಆನ್ಲೈನ್ ನಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ತಾ ಇದೀವಿ, QR ಕೋಡ್ ಇರುತ್ತೆ ಅಥವಾ ಪಾಸಸ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೂ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಇನ್ನು ಏನೋ ಒಂದು ಸ್ಪೆಷಲ್ ಬಸ್ ಅನ್ನು ಕೂಡ ನಾವು ಆಗ್ಲೇ ತೋರಿಸಿದೀನಿ ನಿಮಗೆ. ಅಂದ್ರೆ RCBಯ ಚಾಂಪಿಯನ್ಸ್ ತಂಡ ಬೆಂಗಳೂರಿಗೆ ಬಂದ ನಂತರ ಆ ಬಸ್ ನಲ್ಲಿ ಒಂದು ಪರೇಡ್ ಮಾಡಬೇಕು ಅಂತ ಏನು ಲೆಕ್ಕಾಚಾರ ಮಾಡ್ತಾ ಇದ್ರು. ಅದೆಲ್ಲೋ ಒಂದು ಕಡೆ ಸದ್ಯಕ್ಕೆ ಅನುಮಾನ ಅಂತಾನೆ ಹೇಳ್ತಾ ಇದೆ. ಯಾಕಂತಂದ್ರೆ ಪೊಲೀಸ್ ಇಲಾಖೆಯಿಂದ ಕೂಡ ಸಾಕಷ್ಟು ಪ್ರೆಷರ್ ಇದೆ. ಯಾಕಂದ್ರೆ ಕಳೆದ ರಾತ್ರಿ ಕೂಡ ನಾವು ನೋಡಿರ್ಬೋದು ಸಾಕಷ್ಟು ಅಭಿಮಾನಿಗಳು ಅಂದ್ರೆ ನಿರೀಕ್ಷಣೆ ಮಾಡದೇ ರೀತಿಯಲ್ಲಿ ಅಭಿಮಾನಿಗಳು ರಸ್ತೆಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗೇನಾದ್ರು ಪರೇಡ್ ಅಂದ್ರೆ ಬಹಿರಂಗವಾಗಿ ರಸ್ತೆಯಲ್ಲಿ ಏನಾದ್ರು ಚಾಂಪಿಯನ್ಸ್ ತಂಡ ಜೊತೆಗೆ ಏನು ಮೆರವಣಿಗೆ ಮಾಡದೆ ಅದರಲ್ಲಿ ನಿರೀಕ್ಷೆಗೂ ಮೀರಿದಂತಹ ಜನ ಜಮಾಯಿಸ್ತಾರೆ. ಹಾಗಾಗಿ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಜೊತೆಗೆ ಒಂದಿಷ್ಟು ಏನಾದ್ರು ಅಹಿತಕರ ಘಟನೆಗಳು ಆಗ್ಬಿಡುತ್ತೇನೋ ಒಂದು ಮುನ್ನೆಚ್ಚರಿಕೆಯಿಂದ ಪೊಲೀಸ್ ಇಲಾಖೆಯವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಅದು ತೆರೆದ ವಾಹನದಲ್ಲಿ ಏನು ಮೆರವಣಿಗೆ ಮಾಡಬೇಕು ಅನ್ಕೊಂಡಿದ್ದಾರೆ, ವಿಜಯದ ಯಾತ್ರೆ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದನ್ನ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಅದು ಮಿಸ್ ಆದ್ರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಒಂದು ವರ್ಣರಂಜಿತವಾಗಿ ಒಂದು ಭರ್ಜರಿಯಾಗಿ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲವೂ ಪ್ರಿಪರೇಷನ್ ಆಗ್ತಾ ಇದೆ. ನೀವು ಗಮನಿಸಬಹುದು ಇಲ್ಲಿ ಕಲರ್ಫುಲ್ ಲೈಟ್ಸ್ ಏನು ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ಜೊತೆಗೆ ಏನೋ ಈ ಕಡೆ ಮತ್ತೊಂದ್ ಕಡೆ ಸ್ಟೇಜ್ ರೆಡಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಟೆಕ್ನಿಕಲ್ ಟೀಮ್ ಅವರು ಕೂಡ ಎಲ್ಲವನ್ನೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಫ್ಯಾನ್ಸ್ ನ ಯಾವ ಗ್ಯಾಲರಿದಲ್ಲಿ ಅವಕಾಶ ಕೊಡಬೇಕು, ಯಾವ ಗ್ಯಾಲರಿಗಳಲ್ಲಿ ಅವ್ರನ್ನ ಕೂಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಗ್ರೌಂಡ್ ಮಧ್ಯದಲ್ಲಿ ಒಂದು ಮೇನ್ ಸ್ಟೇಜ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು ಸ್ಟೇಜ್ ಈ ಕಡೆ ರೆಡಿ ಆಗ್ತಾ ಇದೆ. ಇದು ಮುಖ್ಯ ಸ್ಟೇಜ್ ಆಗುತ್ತೆ. ಈ ಸ್ಟೇಜ್ ನಲ್ಲೇ RCBಯ ಚಾಂಪಿಯನ್ ತಂಡದ ಆಟಗಾರರು ನಿಂತ್ಕೊಳ್ತಾರೆ. ಇಡೀ ಅಭಿಮಾನಿ ಬಳಗಕ್ಕೆ ಅಂದ್ರೆ ಏನು 18 ವರ್ಷದಿಂದ ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ, ಈ ಒಂದು ಟ್ರೋಫಿಯನ್ನ ಎತ್ತಿಡಿದಕ್ಕಾಗಿ ಏನು ಕಾಯ್ತಾ ಇದ್ರು, ಆ ಒಂದು ಕ್ಷಣಕ್ಕೆ ಈ ವೇದಿಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆಯಲ್ಲಿ ಅಭಿಮಾನಿಗಳನ್ನ ಏನು ಅವರ ಒಂದು ಥ್ಯಾಂಕ್ಸ್ ಅಂದ್ರೆ ಧನ್ಯವಾದವನ್ನ, ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಚಾಂಪಿಯನ್ಸ್ ತಂಡ ವಿತ್ ಟ್ರೋಫಿ ಮಾಡಲಿದೆ. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.